ಹಾಯ್ ಸ್ನೇಹಿತರೆ, ಬಿಗ್ ಬಾಸ್ನ ಮಾತುಕತೆಗೆ ಸ್ವಾಗತ. ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇತ್ತು. ಇದೀಗ ಟಾಸ್ಕ್ ಅನ್ನ ಗೆದ್ದು ಕ್ಯಾಪ್ಟನ್ ಆಗಿರುವಂಥದ್ದು. ಹಾಗಿದ್ರೆ ಆ ಸ್ಪರ್ಧಿಗಳು ಯಾರು ಅನ್ನೋದು ತಿಳಿಸ್ಕೊಳ್ತೀನಿ ವೀಕ್ಷಕರೇ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಯಾಪ್ಟನ್ ಟಾಸ್ಕ್ಗೆ ಸೂರಜ್ ಮತ್ತೆ ಕಾವ್ಯ ಅವರು ಇಬ್ರು ಕೂಡ ಈ ಒಂದು ಟಾಸ್ಕ್ಗೆ ಸೆಲೆಕ್ಟ್ ಆಗಿರುವಂಥದ್ದು. ಗಿಲ್ಲಿ ಮತ್ತೆ ರಘು ಇಬ್ರು ಕೂಡ ಈ ಒಂದು ಟಾಸ್ಕ್ ಇಂದ ಹೊರಗಡೆ ಉಳಿದಿರುವಂಥದ್ದು. ಟಾಸ್ಕ್ ಸೋತು, ಬಟ್ ಅದು ಪ್ಯೂರ್ಲಿ ರಾಶಿಕಾ ಮಾಡಿದ ಮಿಸ್ಟೇಕ್ ಅಂತ ಅನ್ನಿಸ್ತು. ರಘು ಮತ್ತೆ ಗಿಲ್ಲಿ ಅವರು ಕ್ಯಾಪ್ಟನ್ ಆಗೋದಕ್ಕೆ, ಆ ರೇಸ್ಗೆ ಬರ್ದಲೇ ಇರೋದಕ್ಕೆ ಕಾರಣನೇ ರಾಶಿಕಾ ಅಂತ ಅನ್ನಿಸ್ತು. ಬಟ್ ಅದು ಸೆಕೆಂಡ್ರಿ. ಈಗ ಆ ರೇಸ್ ನಲ್ಲಿ ಇರುವಂತದ್ದು ಸೂರಜ್ ಮತ್ತೆ ಕಾವ್ಯ ಅವರು. ಈ ಇಬ್ಬರು ಸ್ಪರ್ಧಿಗಳ ನಡುವೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇತ್ತು. ಈಗಾಗಲೇ ಗಾಸಿಪ್ ಕೂಡ ಇತ್ತು, ಸೂರಜ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ. ಬಟ್ ಇದೀಗ ಈ ವಾರದ ಕ್ಯಾಪ್ಟನ್ ಕಾವ್ಯ ಅವರು ಕೂಡ ಆಗಿದ್ದಾರೆ. ಕಾವ್ಯ ಅವರು ಟಾಸ್ಕ್ ಅನ್ನ ಗೆದ್ದು ಈ ವಾರದ ಕ್ಯಾಪ್ಟನ್ ಆಗಿರುವಂತದ್ದು. ನಿಮ್ಗೆಲ್ಲ ಎಷ್ಟು ಖುಷಿ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ಜೊತೆಗೆ ಪ್ರತಿ ವಾರನೂ ಕೂಡ ಗಿಲ್ಲಿ ಅವರು ನಾನು ವೈಸ್ ಕ್ಯಾಪ್ಟನ್ ಅಂತ ಹೇಳ್ತಾ ಇದ್ರು ಬೇರೆ ಕಂಟೆಸ್ಟೆಂಟ್ ಗಳಿಗೆ. ಬಟ್ ಇದೀಗ ನನ್ನ ಕಾವು ಅಂತ ಏನು ಗಿಲ್ಲಿ ಅವ್ರು ಹೇಳ್ತಿದ್ದಾರೋ, ಅವರು ಈ ವಾರದ ಕ್ಯಾಪ್ಟನ್ ಆಗಿರುವಂಥದ್ದು. ಈ ವಾರನೂ ಕೂಡ ಗಿಲ್ಲಿ ಅವರು ವೈಸ್ ಕ್ಯಾಪ್ಟನ್ ಆಗಿ ಮುಂದುವರಿತಾರ ಅಂತ ಕಾದ್ ನೋಡ್ಬೇಕಾಗಿದೆ. ಬಟ್ ಸೂರಜ್ ಮತ್ತೆ ಕಾವ್ಯ ಅನ್ನೋ ಒಂದು ವಿಚಾರದಲ್ಲಿ ಸೂರಜ್ ಅವರು ತುಂಬಾ ಚೆನ್ನಾಗಿ ಟಾಸ್ಕ್ ಗಳನ್ನ ಹಾಡಿರೋಂಥದ್ದು. ಅವರು ಕೂಡ ಈ ವಾರದ ಕ್ಯಾಪ್ಟನ್ ಆಗ್ಬೋದಾಗಿತ್ತು. ಅದಕ್ಕೂ ಮುಂಚೆ ಇವರು ಗಿಲ್ಲಿ ಮತ್ತೆ ರಘು ಅವರು ಈ ಒಂದು ಟಾಸ್ಕ್ಗೆ ಸೆಲೆಕ್ಟ್ ಆಗ್ಬೇಕಾಗಿತ್ತು. ಯಾಕಂದ್ರೆ ಪ್ರತಿ ಸ್ಟೆಪ್ಸ್ ಅಲ್ಲೂ ಕೂಡ ರಾಶಿಕ್ ಅವರು ಪಾಸ್ 1 2 3 ಅಂತ ಕೌಂಟ್ ಮಾಡೋದು, ಮತ್ತೆ ಮಿಸ್ಟೇಕ್ ಮಾಡಿದ್ರೆ ಪಾಸ್ ಅಂತ ಹೇಳೋದು, ತುಂಬಾ ಆಗೋಯ್ತು. ಎಲ್ಲೆಲ್ಲಿ ರಜತ್ ಅವರು ಇವರಿಗೆ ಕಾವ್ಯ ಮತ್ತೆ ಸೂರಜ್ ಅವರಿಗೆ ಪಾಸ್ ಅನ್ನ ಕೊಟ್ರು, ಅಲ್ಲೆಲ್ಲ ಕಡೆನೂ ಕೂಡ ರಾಶಿಕ್ ಅವರು ಪಾಸ್ 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 ಬೇಕು ಅಂತಾನೆ ಕೊಟ್ರು ಅಂತ ನನ್ಗನ್ನಿಸ್ತು ಲಿಟ್ರಲಿ. ಬಟ್ ಎನಿವೆ, ಈ ವಾರದ ಕ್ಯಾಪ್ಟನ್ ಕಾವ್ಯ ಯಾವ ರೀತಿ ಬಿಗ್ ಬಾಸ್ ಮನೆಯನ್ನ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ನಿಮ್ಮ ಪ್ರಕಾರ ಈ ವಾರದ ಕ್ಯಾಪ್ಟನ್ ಯಾರಾಗಬೇಕಾಗಿತ್ತು? ಕಾವ್ಯ ಅವರು ಕ್ಯಾಪ್ಟನ್ ಆಗಿರೋದು ನಿಮಗೆ ಎಷ್ಟು ಖುಷಿ ಇದೆ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.